ಉಡುಪಿ ಜಿಲ್ಲೆಯ 6 ಪುಟ್ಟ ಶಾಲಾ ಕಾಲೇಜಿನ ಹೆಣ್ಣು ಮಕ್ಕಳು ತಲೆಗೆ ಶಿರವಸ್ತ್ರ ಧರಿಸ್ತೀವಿ ಅಂತ ಹೇಳಿದ್ರೆ ಅದನ್ನ ಸಹಿಸಲಾಗದಂತಹ ಬಿಜೆಪಿ ಸರ್ಕಾರ ನಿರ್ಬಂಧ ಹೇರ್ತದೆ ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಾ ಇಲ್ಲಿ? ವ್ಯಕ್ತಿ ಸ್ವಾತಂತ್ರ್ಯ ಇದೆಯಾ ಇಲ್ಲಿ? क्या पूछे साहब? 6 बच्चियां स्कार्फ पहनने के लिए, हिजाब पहनने के लिए परमिशन पूछे तो पूरे हुकूमत उनका सामने, पूरा हुकूमत सामने उनको इनकार कर दिया। यही है फ्रीडम, यही है आजादी। ಇನ್ನು ಹಿಜಾಬ್ ಅನ್ನುವಂಥದ್ದು ಈಗಾಗಲೇ ಫೈಜಿ ಸಾಬ್ರೆ ತಲೆತಲಾಂತರದಿಂದ ಬಂದದ್ದು, ಅದು ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಅದೊಂದು ವೈಯಕ್ತಿಕ ಹಕ್ಕು. ವಸ್ತ್ರಧಾರಣೆ ಅನ್ನುವಂಥದ್ದು ವೈಯಕ್ತಿಕ ಹಕ್ಕು. ಈ ದೇಶದಲ್ಲಿ ಚಡ್ಡಿ ಹಾಕಿ ಹೋಗೋರಿಗೆ ಸ್ವಾತಂತ್ರ್ಯ ಇದೆ, ಮಿಡ್ಡಿ ಹಾಕಿ ಹೋಗೋರಿಗೆ ಸ್ವಾತಂತ್ರ್ಯ ಇದೆ, ಅರ್ಧ ಬಟ್ಟೆ ಹಾಕಿ ಹೋಗೋರಿಗೆ ಸ್ವಾತಂತ್ರ್ಯ ಇದೆ, ನಗ್ನವಾಗಿ ಹೋಗೋರಿಗೂ ಸ್ವಾತಂತ್ರ್ಯ ಇದೆ. ಆದ್ರೆ ಆ ಪುಟ್ಟ ಶಾಲಾ ಹೆಣ್ಣು ಮಕ್ಕಳು ತಲೆಗೆ ತಲವಸ್ತ್ರ ಧರಿಸ್ತೀವಿ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇಲ್ಲ ಅಂತೀರಾ ನೀವು? ಇದೇನಾ ಒಂದು ರಾಜ್ಯ ಸರ್ಕಾರ ನಡೆದುಕೊಳ್ಬೇಕಾದಂತ ರೀತಿ? ಎಷ್ಟೊಂದು ಅಸಹನೆ, ಎಷ್ಟೊಂದು ಕೋಮು ವಿದ್ವೇಷ, ಎಷ್ಟೊಂದು ಮುಸ್ಲಿಂ ದ್ವೇಷ ಈ ಸರ್ಕಾರಕ್ಕೆ ಅಂತಂದ್ರೆ ಎಂತಹ ದುರಂತ ಈ ದೇಶಕ್ಕೆ ಬಂತು ಅಂತಂದ್ರೆ ಸತ್ಯವನ್ನು ಮಾತನಾಡುವ ಶಬ್ದಕ್ಕೂ ಕೂಡ ತಡೆವಡ್ಡುವಂತಹ ಒಂದು ಸಂವಿಧಾನಕ್ಕೆ ದ್ರೋಹ ನಡೀತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮ್ಯಾನೇಜ್ಮೆಂಟ್ ಆ ಮೋದಿ ಪ್ರೋಗ್ರಾಮ್ಗೆ ಎಷ್ಟು ಸೌಂಡ್ ಕೊಟ್ರಿ? ನರೇಂದ್ರ ಮೋದಿ ಪ್ರೋಗ್ರಾಮ್ಗೆ ಎಷ್ಟು ಸೌಂಡ್ ಕೊಟ್ರಿ ಅಷ್ಟು ಕೊಡ್ಬೇಕು. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿಗೂ ಒಂದೇ ಓಟು, ನಮಗೂ ಒಂದೇ ಓಟು. ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. 140 ಕೋಟಿ ಜನಸಂಖ್ಯೆಗೆ ಈ ದೇಶವನ್ನ ಮುನ್ನಡೆಸಲಿಕ್ಕೆ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಈ ದೇಶದ ಸಂವಿಧಾನದ ಪ್ರಕಾರ ಈ ದೇಶವನ್ನ ಆಳ್ವಿಕೆ ಮಾಡಬೇಕು. ಅದು ಮೋದಿ ಆಗಿರಲಿ, ಅದು ರಾಹುಲ್ ಗಾಂಧಿ ಆಗಿರಲಿ, ಅದು ಇನ್ನೊಬ್ಬನಾಗಿರಲಿ. ಈ ದೇಶದಲ್ಲಿ ಸಂವಿಧಾನ ಮುಖ್ಯ ಹೊರತು ಮೋದಿಯೋ ಯೋಗಿಯೋ ಇನ್ನಾರೋ ಅಲ್ಲ ಅನ್ನುವಂತ ಕಟು ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಾವು ಇಲ್ಲಿ ಜನಾಧಿಕಾರ ಸಮಾವೇಶವನ್ನ ಮಾಡ್ತಾ ಇದ್ದೇವೆ? क्यों हम अवामी इक्तिदार कॉन्फ्रेंस कर रहे हैं? क्योंकि इस देश का संविधान को हम लोग अपनाया है. वी द पीपल ऑफ इंडिया, ಈ ಭಾರತೀಯ ಪ್ರಜೆಗಳಾದ ನಾವು ಈ ದೇಶದ ಸಂವಿಧಾನವನ್ನ ಒಪ್ಪಿಕೊಂಡವರು, ಅಳವಡಿಸಿಕೊಂಡವರು, ಅಪ್ಪಿಕೊಂಡವರು, ಜಾರಿಗೆ ತರುವವರು ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯ ಪ್ರಜೆಗಳಾದ ನಾವು. ಯಾಕಂದ್ರೆ ಈ ದೇಶದ ಸಂವಿಧಾನ ಈ ದೇಶದ ಎಲ್ಲಾ ಪ್ರಜೆಗಳಿಗೆ ಹಕ್ಕುಗಳನ್ನ ಖಾತರಿಪಡಿಸುತ್ತದೆ. ಹಲವಾರು ಹಕ್ಕುಗಳಿವೆ ಈ ದೇಶದ. ಏನ್ ಹೇಳ್ತದೆ ಈ ದೇಶದ ಸಂವಿಧಾನ? ಈ ದೇಶದ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. ಈ ದೇಶದ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನ ಖಾತರಿಪಡಿಸುತ್ತೆ. ಆದರೆ ಬಂಧುಗಳೇ, ಈ 75 ವರ್ಷದಲ್ಲಿ ಈ ದೇಶದ ನಾಗರಿಕರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ, ಆರ್ಥಿಕ ನ್ಯಾಯ ಸಿಕ್ಕಿದೆಯಾ, ರಾಜಕೀಯ ನ್ಯಾಯ ಸಿಕ್ಕಿದೆಯಾ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಎಲ್ಲಿ ಸಿಕ್ಕಿದೆ 75 ವರ್ಷದಲ್ಲಿ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ? ಇವತ್ತಿಗೂ ಕೂಡ ಕುಡಿಯುವ ನೀರು ಕುಡಿದ್ರು, ಬಾವಿಯಲ್ಲಿ ಕುಡಿಯುವ ನೀರನ್ನು ಕುಡಿದ್ರು ಅಂತ ಹೇಳಿ ದಲಿತರ ಮೇಲೆ ಹಲ್ಲೆ ಆಗ್ತದೆ, ದಲಿತರ ಕೊಲೆ ಆಗ್ತದೆ. ಒಬ್ಬ ದಲಿತ ಮದುಮಗ ಕುದುರೆಯಲ್ಲಿ ಬಂದ ಅನ್ನೋ ಕಾರಣಕ್ಕೆ ದಲಿತ ಯುವಕನನ್ನು ಹತ್ಯೆ ಮಾಡಲಾಗ್ತಾ ಇದೆ. ಇವತ್ತಿಗೂ ಕೂಡ 21ನೇ ಶತಮಾನದಲ್ಲೂ ಕೂಡ ಇವತ್ತು ಅಸ್ಪೃಶ್ಯತೆ ಆಚರಣೆಯಲ್ಲಿದೆ.
ದಲಿತರಿಗೆ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ, ಹೋಟೆಲ್ಗಳಲ್ಲಿ ಪ್ರವೇಶ ಇಲ್ಲ, ಪ್ರಮುಖ ಜಾತಿಗಳ ಮನೆಯಲ್ಲಿ ಪ್ರವೇಶ ಇಲ್ಲ. ಇದೇನಾ ಸಾಮಾಜಿಕ ನ್ಯಾಯ? ಇದೇನಾ ನೀವು ಸಾಮಾಜಿಕ ನ್ಯಾಯವನ್ನು ಕೊಟ್ಟದ್ದು ಈ 75 ವರ್ಷದಲ್ಲಿ? ಇನ್ನೇನು ಹೇಳ್ತದೆ? ಆರ್ಥಿಕ ನ್ಯಾಯವನ್ನು ಕೊಡಲಾಗಿದೆ. ಆರ್ಥಿಕ ನ್ಯಾಯ ಯಾರಿಗೆ ಕೊಟ್ಟಿದ್ದಾರೆ? ಅದಾನಿಗೆ, ಅಂಬಾನಿಗೆ, ಟಾಟಾಗೆ, ಬಿರ್ಲಾಗೆ ಕೊಟ್ಟಿದ್ದಾರೆ ಆರ್ಥಿಕ ನ್ಯಾಯ. ಇವತ್ತು ಯಾರಿಗೆ ಸಿಕ್ಕಿದೆ ಸ್ವಾಮಿ ಆರ್ಥಿಕ ನ್ಯಾಯ? ಕಳೆದ 15 ದಿವಸದ ಹಿಂದೆ ಆರ್ಥಿಕ ನ್ಯಾಯವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಮೊನ್ನೆ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಿದ್ರು. ಮೈಸೂರಿಗೆ ಬಂದು ನರೇಂದ್ರ ಮೋದಿ ಅವರೊಂದು ಭಾಷಣವನ್ನ ಮಾಡ್ತಾರೆ. ಏನು ಭಾಷಣವನ್ನ ಮಾಡ್ತಾರೆ? ಕರ್ನಾಟಕ ರಾಜ್ಯದ 4.5 ಕೋಟಿ ಜನರಿಗೆ ನಾವು ಉಚಿತವಾಗಿ ಅಕ್ಕಿಯನ್ನ, ರೇಷನ್ ಅನ್ನ ವಿತರಿಸ್ತಾ ಇದ್ದೇವೆ ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. ಕರ್ನಾಟಕದ ಪಾಪ್ಯುಲೇಷನ್ ಏನು ಗೊತ್ತಾ? 6.5 ಕೋಟಿ. 6.5 ಕೋಟಿ ಪಾಪ್ಯುಲೇಷನ್ ಅಲ್ಲಿ 4.5 ಕೋಟಿ ಜನರಿಗೆ ಉಚಿತವಾಗಿ ರೇಷನ್ ಅನ್ನು ಕೊಡ್ತಾರೆ ಅಂತ ಯಾರು ಹೇಳ್ತಾರೆ? ಮೋದಿ ಅವರು ಹೇಳ್ತಾ ಇದ್ದಾರೆ ಕೇಂದ್ರದಿಂದ. ಅಂದ್ರೆ ಏನರ್ಥ? ಅಂದ್ರೆ ಅರ್ಥ ಏನು? ಕರ್ನಾಟಕ ರಾಜ್ಯದ 75% ಜನರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಈ ದೇಶದ ಪ್ರಧಾನಮಂತ್ರಿ 8 ವರ್ಷ ಆಳ್ವಿಕೆ ಮಾಡಿದ ಮೇಲೆ ಹೇಳ್ತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು ನರೇಂದ್ರ ಮೋದಿ ಅವರಿಗೆ, ನಾಚಿಕೆ ಆಗ್ಬೇಕು ಬಿಜೆಪಿಗೆ. ಇದೇನಾ ನೀವು ಸಂವಿಧಾನದಲ್ಲಿ ಹೇಳಿದಂತ ಆರ್ಥಿಕ ನ್ಯಾಯ ಕೊಟ್ಟದ್ದು? ಆರ್ಥಿಕ ನ್ಯಾಯ ಕೊಡ್ತಾ ಇದ್ದಾರೆ ಇವರಿಗೆ. ಯಾರಿಗೆ ಗೊತ್ತಾ? ಅದಾನಿಗೆ, ಅಂಬಾನಿಗೆ. ಏರ್ಪೋರ್ಟ್ ಅನ್ನ ಮಾರಲಾಗ್ತಾ ಇದೆ, ಪೋರ್ಟ್ ಅನ್ನ ಮಾರಲಾಗ್ತಾ ಇದೆ. ಅಷ್ಟೇಕೆ ಲಲಿತಾ ಮಹಲ್ ಅನ್ನು ಕೂಡ ಮಾರಿದ್ರು ಮೊನ್ನೆ. ನಿಮ್ಮ ಮೈಸೂರು का ಲಲಿತಾ ಮಹಲ್ ಬಿ ಬೇಚ್ ದಿಯೆ. 75 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕಿ. ಕರ್ನಾಟಕದಲ್ಲಿ 1.25 ಕೋಟಿ ದಲಿತರಿದ್ದಾರೆ, 1 ಕೋಟಿ ಮುಸಲ್ಮಾನರಿದ್ದಾರೆ. ಕಳೆದ 75 ವರ್ಷದಿಂದ ಎಲ್ಲಾ ಪಕ್ಷಗಳು ಆಳ್ವಿಕೆ ಮಾಡಿ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ಲಿಲ್ಲ, ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗ್ಲಿಲ್ಲ. ಇದೇನಾ ನಿಮ್ಮ ರಾಜಕೀಯ ನ್ಯಾಯ? ನಾಚಿಕೆ ಆಗೋದಿಲ್ವಾ ನಿಮಗೆ ರಾಜಕೀಯ ನ್ಯಾಯ ಮಾತನಾಡ್ಲಿಕ್ಕೆ? ಯಾವ ನೈತಿಕತೆ ಇದೆ ನಿಮಗೆ ರಾಜಕೀಯ ನ್ಯಾಯದ ಬಗ್ಗೆ ಮಾತನಾಡ್ಲಿಕ್ಕೆ? ಇಲ್ಲಿಯವರೆಗೆ ಕರ್ನಾಟಕದಲ್ಲಿ 1.25 ಕೋಟಿ ಇರುವ ದಲಿತರಿಗೆ ಮುಖ್ಯಮಂತ್ರಿ ಭಾಗ್ಯ ಸಿಗಲಿಲ್ಲ, 1 ಕೋಟಿ ಇರುವ ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಭಾಗ್ಯ ಸಿಗಲಿಲ್ಲ. ಇದೇನಾ ರಾಜಕೀಯ ನ್ಯಾಯ? ಕಳೆದ 3 ಟರ್ಮ್ನಿಂದ ಕರ್ನಾಟಕದಿಂದ ಒಬ್ಬರೇ ಒಬ್ಬ ಮುಸ್ಲಿಂ MP ಇಲ್ಲ. 15% ಪಾಪ್ಯುಲೇಷನ್ ಇರುವಂತ ಕರ್ನಾಟಕದಲ್ಲಿ ಕೇವಲ 7 ಮುಸ್ಲಿಂ MLAಗಳು. ಅದು ನಾಮಕಾವಸ್ಥೆ. ಇದೇನಾ ಪೊಲಿಟಿಕಲ್ ಫ್ರೀಡಮ್? ಇನ್ನು ಏನ್ ಹೇಳ್ತಾರೆ? ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತದೆ ಸಂವಿಧಾನದಲ್ಲಿ. ನಿಮ್ಮ ವಿಚಾರದಲ್ಲಿ, ಅಭಿವ್ಯಕ್ತಿಯಲ್ಲಿ, ನಂಬಿಕೆಯಲ್ಲಿ, ಭಕ್ತಿಯಲ್ಲಿ, ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರೆ. ಇದೆಯಾ ಸ್ವಾತಂತ್ರ್ಯ? ಇದೆಯಾ ಸ್ವಾತಂತ್ರ್ಯ ನಿಜವಾಗ್ಲೂ ನಮ್ಗೆ ಅಭಿವ್ಯಕ್ತಿಯಲ್ಲಿ? ಎಷ್ಟರ ಮಟ್ಟಿಗೆ ಅಸಹನೆ ಇದೆ, ಎಷ್ಟರ ಮಟ್ಟಿಗೆ ಕೋಮು ವಿದ್ವೇಷ ಇದೆ ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯ 6 ಪುಟ್ಟ ಶಾಲಾ ಕಾಲೇಜಿನ ಹೆಣ್ಣು ಮಕ್ಕಳು ತಲೆಗೆ ಶಿರವಸ್ತ್ರ ಧರಿಸ್ತೀವಿ ಅಂತ ಹೇಳಿದ್ರೆ ಅದನ್ನ ಸಹಿಸಲಾಗದಂತಹ ಬಿಜೆಪಿ ಸರ್ಕಾರ ನಿರ್ಬಂಧ ಹೇರ್ತದೆ ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಾ ಇಲ್ಲಿ? ವ್ಯಕ್ತಿ ಸ್ವಾತಂತ್ರ್ಯ ಇದೆಯಾ ಇಲ್ಲಿ? ಕ್ಯಾ ಪೂಛೆ ಸಾಬ್? 6 बच्चियां स्कार्फ पहनने के लिए, हिजाब पहनने के लिए परमिशन पूछे तो पूरे हुकूमत उनका सामने, पूरा हुकूमत सामने उनको इनकार कर दिया. यही है फ्रीडम, यही है आजादी. ಇನ್ನು ಹಿಜಾಬ್ ಅನ್ನುವಂಥದ್ದು ಈಗಾಗಲೇ ಫೈಜಿ ಸಾಹೇಬ್ರ ತಲೆತಲಾಂತರದಿಂದ ಬಂದದ್ದು. ಅದು ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಅದೊಂದು ವೈಯಕ್ತಿಕ ಹಕ್ಕು. ವಸ್ತ್ರಧಾರಣೆ ಅನ್ನುವಂಥದ್ದು ವೈಯಕ್ತಿಕ ಹಕ್ಕು. ಈ ದೇಶದಲ್ಲಿ ಚಡ್ಡಿ ಹಾಕಿ ಹೋಗೋರಿಗೆ ಸ್ವಾತಂತ್ರ್ಯ ಇದೆ, ಮಿಡ್ಡಿ ಹಾಕಿ ಹೋಗೋರಿಗೆ ಸ್ವಾತಂತ್ರ್ಯ ಇದೆ, ಅರ್ಧ ಬಟ್ಟೆ ಹಾಕಿ ಹೋಗೋರಿಗೆ ಸ್ವಾತಂತ್ರ್ಯ ಇದೆ, ನಗ್ನವಾಗಿ ಹೋಗೋರಿಗೂ ಸ್ವಾತಂತ್ರ್ಯ ಇದೆ. ಆದ್ರೆ ಆ ಪುಟ್ಟ ಶಾಲಾ ಹೆಣ್ಣು ಮಕ್ಕಳು ತಲೆಗೆ ತಲವಸ್ತ್ರ ಧರಿಸ್ತೀವಿ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇಲ್ಲ ಅಂತೀರಾ ನೀವು?
ಇದೇನಾ ಒಂದು ರಾಜ್ಯ ಸರ್ಕಾರ ನಡೆದುಕೊಳ್ಬೇಕಾದಂತ ರೀತಿ? ಎಷ್ಟೊಂದು ಅಸಹನೆ, ಎಷ್ಟೊಂದು ಕೋಮು ವಿದ್ವೇಷ, ಎಷ್ಟೊಂದು ಮುಸ್ಲಿಂ ದ್ವೇಷ ಈ ಸರ್ಕಾರಕ್ಕೆ ಅಂತಂದ್ರೆ, ಈ ವರ್ಷದ ಆರಂಭದಲ್ಲಿ ಕಾಲೇಜುಗಳ ಆರಂಭದಲ್ಲಿ ಕಳೆದ ವರ್ಷ ಏನು ಗೈಡ್ಲೈನ್ಸ್ ಇತ್ತು, ಕಾಲೇಜಿನ ಗೈಡ್ಲೈನ್ಸ್, ಆ ಗೈಡ್ಲೈನ್ಸ್ ನಲ್ಲಿ ಹಿಜಾಬ್ ಅಂದ್ರೆ ಯೂನಿಫಾರ್ಮ್ ನ ಬಗ್ಗೆ ಪ್ರಸ್ತಾಪ ಇರಲಿಲ್ಲ. ಯಾವಾಗ ಇದು ಪ್ರಾಬ್ಲಮ್ ಆಯ್ತು, ಹೈಕೋರ್ಟ್ಗೆ ಹೋದಾಗ ಸಡನ್ ಆಗಿ ಒಂದು ಸರ್ಕ್ಯುಲರ್ ಬರ್ತದೆ ಯೂನಿಫಾರ್ಮ್. ಇವತ್ತು ಹಿಜಾಬ್ನ ಅವಕಾಶದ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಇವರು ಹೇಳೋದು ಅದು ಯೂನಿಫಾರ್ಮ್ಗೆ ವಿರುದ್ಧ, ಅದು ಒಂದು ಸಮವಸ್ತ್ರಕ್ಕೆ ವಿರುದ್ಧ ಅಂತ ಹೇಳ್ತಾರೆ. ಸರ್ಕಾರದ ವಾದ ಅದು. ಆದ್ರೆ ಕೋರ್ಟ್ ನಲ್ಲಿ ಇವರು ಅಫಿಡವಿಟ್ ಕೊಟ್ಟಾಗ ಸರ್ಕಾರ ಇವ್ರು ಏನ್ ಹೇಳ್ತದೆ ಅಂತಂದ್ರೆ, ಇಸ್ಲಾಂನಲ್ಲಿ ಹಿಜಾಬ್ ಅನ್ನುವಂಥದ್ದು ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ ಹೇಳಿ ಅಫಿಡವಿಟ್ ಅವನ್ನ ಸರ್ಕಾರ ಕೊಡ್ತದೆ. ಒಂದು ಕಡೆ ನೀವೇನ್ ಹೇಳ್ತೀರಿ ಯೂನಿಫಾರ್ಮ್ ಅಂತ, ಇನ್ನೊಂದು ಕಡೆ ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ ಹೇಳಿ ಅಫಿಡವಿಟ್ ಕೊಡ್ತಾರೆ. ಇದು ಈ ಸರ್ಕಾರ. ಇನ್ನು ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡ ನಿಲುವೇನು? ನೀವು वोट गुद्दुವಂತ जो वोट डालने वाले 50 साल 60 साल 70 साल से कांग्रेस को वोट उठाने वाले मेरे भाइयों बहनों सुन लो, क्या था हिजाब के बारे में इनका? जब पूरे मुल्क बीजेपी संघ परिवार रास्ते में उठकर हिजाब का खिलाफ जो कार्रवाई किया, कांग्रेस क्या किया? कांग्रेस का प्रेसिडेंट बोलते हैं हिजाब के बारे में कोई भी बात करना नहीं, कोई भी मुसलमान एमएलए बात करना नहीं. ये स्टैंड था कांग्रेस का. मुस्लिम एमएलए का क्या था? आपको कौम का नुमाइंदा बोलकर वोट डालने वाले मेरे कौम का नौजवानों सुन लो, क्या था हिजाब के बारे में मुस्लिम एमएलए का? जब बच्चियां जाके रो रो कर पूछे हमारे एमएलए के पास, तो एमएलए बोलते ये सब नहीं चलेगा, आप हिजाब डालना है पाकिस्तान जाओ, दुबई जाओ, उधर जाओ. एक मुस्लिम एमएलए बताते हिजाब डालने के लिए आपको पाकिस्तान, अफगानिस्तान और दुबई जाना पड़ेगा. अरे एमएलए खान खोल कर सुन ले, अगर पढ़ा नहीं तो पढ़े. 2019 में ऑस्ट्रिया गवर्नमेंट जो क्रिश्चियन हुकूमत है, ऑस्ट्रिया का गवर्नमेंट 2009 में उसके गवर्नमेंट में एक बिल पास किया, स्कूल के बच्चों का, सही तरीके से सुन लो, प्राइमरी स्कूल का बच्चों को स्कार्फ करने में बैन कर दिया ऑस्ट्रिया के गवर्नमेंट, जो क्रिश्चियन मेजॉरिटी का गवर्नमेंट. उसके बाद वहां के लोग वहां के सुप्रीम कोर्ट को गए. सुप्रीम कोर्ट जो इस हुकूमत का फैसला को खारिज कर दिया. सुप्रीम कोर्ट बोला, सुप्रीम कोर्ट में ऑस्ट्रिया के सुप्रीम कोर्ट ने यह बोला, ऑस्ट्रिया का गवर्नमेंट मुस्लिम बच्चियों को टारगेट कर रहा है, उनका फ्रीडम छीना जा रहा है, उनको हिजाब के लिए, उनको हिजाब पहनने के लिए पास कर दिया ऑस्ट्रिया के सुप्रीम कोर्ट. इन्हों ऑस्ट्रिया के कोर्ट में उधर का गवर्नमेंट का यह वादा था, अगर हिजाब पहन के क्लासरूम में बच्चियां बैठेंगे, छोटे छोटे बच्चियां, 14 साल के नीचे के बच्चियां बैठेंगे, तो ऑस्ट्रिया के हुकूमत में सुप्रीम कोर्ट में अफिडेविट दिया, ये बच्चों के ऊपर जो डिफरेंशिएट होगा, तारतम्य होगा, ऐसा एक बताए. ಅಂದ್ರೆ ಸಹಪಾಠಿಗಳಿಂದ ತಾರತಮ್ಯ ಆಗ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಡ್ತದೆ ಆಸ್ಟ್ರಿಯಾ ಗವರ್ಮೆಂಟ್. ಆಗ ಆಸ್ಟ್ರಿಯಾ ಗವರ್ಮೆಂಟ್ ಹೇಳ್ತಾರೆ, ಅದು ಯಾರು ತಾರತಮ್ಯ ಮಾಡ್ತಾರೋ ಶಾಲೆಯಲ್ಲಿ ತಾರತಮ್ಯ ಮಾಡಬಾರದು ಅಂತ ಹೇಳಿ ಕಾನೂನನ್ನ ತನ್ನಿ ಅಂತ ಹೇಳಿ ಆಸ್ಟ್ರಿಯಾದ ಸುಪ್ರೀಂ ಕೋರ್ಟ್ ಹೇಳ್ತದೆ ಅಂತಂದ್ರೆ, ಅಲ್ಲಿ ಆ ಮಕ್ಕಳ ಸ್ವಾತಂತ್ರ್ಯವನ್ನ, ವ್ಯಕ್ತಿ ಸ್ವಾತಂತ್ರ್ಯವನ್ನ, ವಸ್ತ್ರ ಸ್ವಾತಂತ್ರ್ಯವನ್ನ, ಆ ಹೆಣ್ಣು ಮಕ್ಕಳ ರೈಟ್ಸ್ ಅನ್ನ ಎತ್ತಿ ಹಿಡಿದಿದ್ದು ಆಸ್ಟ್ರಿಯಾದ ಸುಪ್ರೀಂ ಕೋರ್ಟ್ ಅನ್ನೋದನ್ನ ಈ ನಮ್ಮ ಮುಸ್ಲಿಂ ಎಂಎಲ್ಎಗಳು ಅರ್ಥ ಮಾಡ್ಕೋಬೇಕು. जो एमएलए पाकिस्तान, अफगानिस्तान और दुबई को जाने के लिए कहते हैं ना, ऑस्ट्रिया और सुप्रीम कोर्ट का जजमेंट पढ़ लो, मालूम हो जाएगा क्या है बोलकर. यह है कांग्रेस का स्टेटस, कांग्रेस का जो स्टैंड, दूसरे पॉलिटिकल पार्टी का स्टैंड. मगर सोशल डेमोक्रेटिक पार्टी का स्टैंड क्या है? यहाँ का उलेमा किराम का हिजाब के बारे में, यहाँ का उलेमा किराम का क्या राय है?
क्या है आपका फैसला, क्या राय है, उसके साथ सोशल डेमोक्रेटिक पार्टी ऑफ इंडिया है। ಇನ್ನು ಹೇಳ್ತದೆ ಸಂವಿಧಾನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಎಲ್ಲಿದೆ? 75 ವರ್ಷದಲ್ಲಿ ಸ್ಥಾನಮಾನದ ಅವಕಾಶತೆ ಎಲ್ಲಿದೆ? ಎಲ್ಲಿದ್ದಾರೆ ಉನ್ನತ ಹುದ್ದೆಗಳಲ್ಲಿ? IAS IPS ಗಳಲ್ಲಿ ಎಲ್ಲಿದ್ದಾರೆ ಹಿಂದುಳಿದವರು, ದಲಿತರು, ಮುಸಲ್ಮಾನರು? ಸಾಚಾರ್ ವರದಿಯಲ್ಲಿ ಹೇಳಿರುವಂತದ್ದು ನಮಗೆ ಗೊತ್ತಿದೆ ಏನಿದೆ ಅಂತ ಹೇಳಿ. ಇನ್ನು ಸಂವಿಧಾನ ಹೇಳ್ತದೆ ಐಕ್ಯತೆ ಮತ್ತು ಭ್ರಾತೃತ್ವವನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ. ಅಖಂಡ ಭಾರತವನ್ನ ನಿರ್ಮಾಣ ಮಾಡಬೇಕಾದ್ರೆ ಐಕ್ಯತೆ ಮತ್ತು ಭ್ರಾತೃತ್ವವನ್ನು ಪ್ರೋತ್ಸಾಹಿಸಬೇಕು ಬರ್ತದೆ. ಧರ್ಮ ತಾರತಮ್ಯ, ಜಾತಿ ತಾರತಮ್ಯ ಮಾಡಬಾರದು ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನು? ಇವತ್ತಿನ ಸರ್ಕಾರದ ಅಜೆಂಡಾಗಳೇನು? ಜಾತೀಯತೆ, ಧರ್ಮ ತಾರತಮ್ಯ, ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇರೋದೊಂದು ಸರ್ಕಾರವೇ ಟಾರ್ಗೆಟ್ ಮಾಡ್ತಾ ಇದೆ. ಇವತ್ತು ನಿಮಗೆ ಗೊತ್ತಿದೆ, ಆಂಟಿ ಕನ್ವರ್ಷನ್ ಬಿಲ್ ಅನ್ನ ತಂದ್ರು, ಮತಾಂತರ ನಿಷೇಧ ಕಾನೂನು. ಆಂಟಿ ಕನ್ವರ್ಷನ್ ಬಿಲ್ ಅನ್ನ ತಂದ್ರು. ಆಂಟಿ ಕನ್ವರ್ಷನ್ ಬಿಲ್ ಅಲ್ಲಿ ಏನ್ ಹೇಳ್ತದೆ? ಈ ಆಂಟಿ ಕನ್ವರ್ಷನ್ ಬಿಲ್ ತರಬೇಕಾದ್ರೆ ಸರ್ಕಾರ ಹೇಳಿದ್ದು ಬಲವಂತದ ಮತಾಂತರ ಆಗ್ತಾ ಇದೆ. ನಾನು ಪ್ರಶ್ನೆ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷಗಳಿಗೆ, ಬಲವಂತರ ಮತಾಂತರ ಆಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಲವಂತ ಮತಾಂತರದ ಎಷ್ಟು FIR ಆಗಿದೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು ನಮ್ಮ MLAಗಳು. ಬಲವಂತದ ಮತಾಂತರದ ಎಷ್ಟು FIR ಕರ್ನಾಟಕ ರಾಜ್ಯದಲ್ಲಿ ಆಗಿದೆ? ಯಾರು ದೂರು ಕಟ್ಟಿದ್ದಾರೆ ಬಲವಂತದ ಮತಾಂತರದ್ದು? ಆದರೆ ವಿರೋಧ ಪಕ್ಷಗಳು ಕೂಡ ನಿಷ್ಕ್ರಿಯಗೊಂಡಿದೆ. ಇನ್ನು ಬಲವಂತರ ಮತಾಂತರದ ಬಗ್ಗೆ ಆ ಕಾನೂನು ಏನ್ ಹೇಳ್ತದೆ ಅಂತ ಹೇಳಿ, ಬಲವಂತರ ಮತಾಂತರ ಆದ್ರೆ ಆಗುತ್ತೆ ಅಂತ ಹೇಳಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡಬಹುದು. ಅವರ ಫ್ರೆಂಡ್ ಕೊಡಬಹುದು, ಕೊಲೀಗ್ ಕೊಡಬಹುದು, ಯಾರು ಬೇಕಾದ್ರೂ ಕೊಡಬಹುದು. ಇದು ಎಂತಹ ದುರವಸ್ಥೆ ನೋಡಿ. ಯಾರು ಬಲವಂತದ ಮತಾಂತರ ಆಗಿದೆ ಅಂತ ಯಾರು ವಿಕ್ಟಿಮ್ ಇದಾರೋ ಅವರು ಕಂಪ್ಲೇಂಟ್ ಕೊಡಬೇಕೇ ಹೊರತು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ತಗೋಬೇಕು ಅನ್ನೋಂಥದ್ದು ಎಂತಹ ಕಾನೂನು ಇದು? ಇದನ್ನ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋಂಥದ್ದು ಈ ದೇಶದ ದುರಂತ.